2 ಸಭೆಗಳು ಆ ಭೌಗೋಳಿಕ ಪರಿಸರದ ಮನೆಯ ಅಂಗಳದಲ್ಲೇ 50 ಜನ 100 ಜನರ ಜೊತೆಗೆ ಮನೆ ಅಂಗಳದ ಸಂವಾದವನ್ನ ಬಿಜೆಪಿಯ ಕಾರ್ಯಕರ್ತರು ಮಾಡೋರಿದ್ದಾರೆ. ತನ್ಮೂಲಕ ಹೆಚ್ಚು ಹೆಚ್ಚು ಮತದಾರರನ್ನ ಇಡೀ ರಾಜ್ಯದಲ್ಲಿ ತಲುಪುವಂತ ಯೋಜನೆಯನ್ನ ನಾವು ಸಿದ್ಧ ಮಾಡಿದ್ದೇವೆ. 20ನೇ ತಾರೀಕಿನ ಒಳಗೆ ಈ ರೀತಿ ಎಲ್ಲ ಬೂತ್ಗಳಲ್ಲಿ ಕನಿಷ್ಠ 2 ಸಣ್ಣ ಸಣ್ಣ ಸಂವಾದಗಳನ್ನ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರದ 10 ವರ್ಷಗಳ ಸಾಧನೆಯನ್ನ ಮತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಸರ್ಕಾರದ ವಿವರಣೆಯನ್ನ ಮತದಾರರಿಗೆ ನೇರವಾಗಿ ತಿಳಿಸುವಂತ ಪ್ರಯತ್ನವನ್ನ ನಾವು ಮಾಡೋರಿದ್ದೇವೆ. 26ನೇ ತಾರೀಕು ನಡೆಯುವಂತ ಚುನಾವಣೆಯ ಮೊದಲನೇ ಹಂತದಲ್ಲಿ ಯಾವ 14 ಕ್ಷೇತ್ರಗಳಿದೆ, ಈ ಎಲ್ಲ ಕ್ಷೇತ್ರಗಳಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರದ ಕಾರ್ಯವನ್ನ ಏಪ್ರಿಲ್ 15, 16, 17 ಈ 3 ದಿನಗಳ ಕಾಲ ಇಪ್ಪತ್ತಾರನೇ ತಾರೀಕು ನಡೆಯುವಂತ 14 ಕ್ಷೇತ್ರಗಳಲ್ಲಿ ಮನೆ ಮನೆ ಪ್ರಚಾರಕ್ಕೆ ತೆರಳಬೇಕು ಅಂತೇಳಿ ಈಗಾಗಲೇ ಕಾರ್ಯಕರ್ತರಿಗೆ ಸಿದ್ಧತೆಯನ್ನ ಮಾಡಿದೆ. ನಮ್ಮೆಲ್ಲ ಪ್ರಮುಖರು, ರಾಜ್ಯ ನಾಯಕರು, ಜನಪ್ರತಿನಿಧಿಗಳು 15ನೇ ತಾರೀಕು ಅವರವರ ಬೂತ್ಗಳಲ್ಲಿ ಮನೆ ಮನೆ ಭೇಟಿಯನ್ನ ಕೊಡುವಂತ ಕಾರ್ಯಕ್ಕೆ ಅಭಿಯಾನಕ್ಕೆ ಚಾಲನೆಯನ್ನ ಕೊಡೋರಿದ್ದಾರೆ. ಚುನಾವಣೆ ಘೋಷಣೆ ಆದ ನಂತರ ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ಕರ್ನಾಟಕ ಪ್ರವಾಸ 14ನೇ ತಾರೀಕು ನಡೀತಾ ಇದೆ. ಚುನಾವಣೆ ಘೋಷಣೆ ಆದ ನಂತರ ಬರ್ತಾ ಇರುವಂತ ಮೊದಲನೇ ಭೇಟಿ 14ನೇ ತಾರೀಕು ಸಂಜೆ 4 ಗಂಟೆಗೆ ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರ ಮತ್ತು ಸಾರ್ವಜನಿಕರ ಸಭೆಯನ್ನು ಉದ್ದೇಶಿಸಿ ಒಂದು ಬೃಹತ್ ಸಮ್ಮೇಳನವನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿಯವರ ಜೊತೆನಲ್ಲಿ ನಮ್ಮ ಎಲ್ಲ ರಾಜ್ಯದ ನಾಯಕರು ಮತ್ತು ಜಾತ್ಯತೀತ ಜನತಾದಳದ ಎಲ್ಲ ಗಣ್ಯರನ್ನ ಒಟ್ಟುಗೂಡಿಕೊಂಡು ನಡೀತಾ ಇರುವಂತ ಒಂದು ಬೃಹತ್ ಸಮಾವೇಶ ಇದು. ಸಂಜೆ 6 ಗಂಟೆಗೆ ಅವತ್ತು 14ನೇ ತಾರೀಕು ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 1.5 ಕಿಲೋಮೀಟರ್ಗಳ ಕಾಲ ರೋಡ್ ಶೋ ಅನ್ನು ಅವರು ನಡೆಸ್ತಾರೆ. ನಾರಾಯಣಗುರು ವೃತ್ತದಿಂದ, ಮಂಗಳೂರಿನ ನಾರಾಯಣಗುರು ವೃತ್ತದಿಂದ ನವಭಾರತ್ ವೃತ್ತದವರೆಗೆ ಈ ರೋಡ್ ಶೋ ನಡೆಯುತ್ತೆ. ಈ 2 ಕಾರ್ಯಕ್ರಮಗಳ ಯಶಸ್ಸಿಗೆ ಬೇಕಾದಂತ ಎಲ್ಲ ಸಿದ್ಧತೆಯನ್ನ ಸ್ಥಳೀಯ ಕಾರ್ಯಕರ್ತರ ತಂಡ, ಸ್ಥಳೀಯ ಸಮಿತಿಗಳು ಈಗಾಗಲೇ ಕಾರ್ಯೋನ್ಮುಖವಾಗಿದೆ. 15ನೇ ತಾರೀಕು ಕೇಂದ್ರದ ವಿದೇಶಾಂಗ ಸಚಿವರಾದಂತ ಗೌರವಾನ್ವಿತ ಜೈಶಂಕರ್ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. 15ನೇ ತಾರೀಕು ಬೆಂಗಳೂರಿಗೆ ಆಗಮಿಸ್ತಾ ಇರುವಂತಹ ಸಂದರ್ಭದಲ್ಲಿ 3 ಕಾರ್ಯಕ್ರಮಗಳನ್ನ ಯೋಚನೆ ಮಾಡಿದೆ. ಮಾಧ್ಯಮದ ಜೊತೆಗೆ ಒಂದು ಸಂವಾದ, ಸಂಜೆ 4 ಗಂಟೆಗೆ ರಾಜ್ಯದ ಬೇರೆ ಬೇರೆ ಗಣ್ಯರನ್ನ ಉದ್ದೇಶಿಸಿ ಅವರು IISc ನಲ್ಲಿ ಒಂದು ವಿಶೇಷವಾದಂತಹ ಸಭೆಯಲ್ಲಿ ಭಾಗವಹಿಸ್ತಾರೆ. ಸಂಜೆ 7 ಗಂಟೆಗೆ ಇಂಟೆಲೆಕ್ಚುಯಲ್ ಮೀಟ್ ಕೂಡ ಬೆಂಗಳೂರಿನಲ್ಲಿ ನಡೆಯಲಿಕ್ಕಿದೆ.
ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಪ್ರಚಾರ ಕಾರ್ಯಕ್ಕೂ ಕೂಡ ವೇಗವನ್ನು ಈಗಾಗಲೇ ಕರ್ನಾಟಕದಲ್ಲಿ ನಾವು ಈಗಾಗಲೇ ಆರಂಭ ಮಾಡಿದ್ದೇವೆ. ಎರಡನೇ ಹಂತದ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮಕ್ಕೂ ಕೂಡ NDA ಮಿತ್ರಕೂಟದ ನಮ್ಮೆಲ್ಲ ನಾಯಕರು ಉಳಿದ 14 ಕ್ಷೇತ್ರಗಳಲ್ಲಿ ಅವರು ಎಲ್ಲೆಲ್ಲಿ ನಾಮಪತ್ರವನ್ನ ನಮ್ಮ ಅಭ್ಯರ್ಥಿಗಳು ಸಲ್ಲಿಸ್ತಾರೋ 12ನೇ ತಾರೀಕಿನಿಂದ ಆ ಎಲ್ಲ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಲಿದ್ದಾರೆ. ಥ್ಯಾಂಕ್ ಯು ಸರ್. ಮಂಗಳೂರು ರೋಡ್ ಶೋ, ಮೈಸೂರಿನಲ್ಲಿ ಸಭೆ. ನಮ್ಮ ತಂತ್ರಗಾರಿಕೆ ನಾರಾಯಣಗುರು ವೃತ್ತದಿಂದ ನವಭಾರತ ವೃತ್ತ. ಇಲ್ಲ, ಅದಕ್ಕೆ ಅಧಿಕೃತವಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.